ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಜವಾಗ್ಲು ಮಂಜ ಸೀರಿಯಸ್ ಆಗಿ ಬರಲಿ ಜೋರಾಗಿ ಚಪ್ಪಾಳಿ ಮಂಜಂಗೆ. ಅಂದರೆ ತಾನು ಅಷ್ಟು ಒಡಿಸ್ಕೊಂಡು ಮಕ್ಕಳಿಗೂ ಆಕ್ಟಿಂಗ್ ಅಷ್ಟು ಸ್ಪೇಸ್ ಕೊಟ್ಟು ಬಟ್ ಎಲ್ಲೂ ಲ್ಯಾಗ್ ಮಾಡಿಸ್ದೆ ಇಷ್ಟು ಸ್ಪೋರ್ಟಿವ್ ಆಗಿ ಆಕ್ಟ್ ಮಾಡಿದಂಥ ಮಂಜುಗೆ ನಿಜವಾದ ಜೋರಾಗಿ ಬರಲಿ ಚಪ್ಪಾಳೆ. ಬಟ್ ಆಕ್ಚುಲಿ ಜಡ್ಜಸ್ ನಿಮ್ಮ ಒಂದು ಪರ್ಮಿಷನ್ ಮಾತಾಡಕ್ಕೆ ಇಷ್ಟಪಡ್ತೀನಿ. ಈ ಮಗು ಇವತ್ತಾನೇ ಬಂದಿದೆ. ಹಾಯ್, ವೆಲ್ಕಮ್ ಟು ದ ಶೋ. ಶ್ರೀಯಾ ಇವತ್ತಾನೇ ಬಂದಿದೆ. ಶ್ರೀಯಾ ಇವತ್ತೇ ಬಂದಿದ್ರು ಇಷ್ಟು ಚೆನ್ನಾಗಿ ಆಕ್ಟ್ ಮಾಡಬೇಕು ಅನ್ನೋದಕ್ಕೆ ಕಾರಣ ಹಗಲು ರಾತ್ರಿ ಇವ್ರ ಹಿಂದೆ ಕಷ್ಟಪಡುವಂಥ ಮೆಂಟರ್ಸ್. ಸೊ ಮಂಜಂಗಾಗ್ಲಿ ನಮ್ಮ ಮೆಂಟರ್ ನವೀನ್ಗಾಗ್ಲಿ ಇವರೆಲ್ಲರಿಗೂ ಜೋರಾಗಿ ಚಪ್ಪಾಳೆ ಬರಬೇಕು. ಬಟ್ ಶ್ರೀಯಾ, ಹೆಂಗಿತ್ತು ಮಂಜು ಮಾಮ ಜೊತೆ ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು. ಚೆನ್ನಾಗಿ ಹೇಳ್ಕೊಟ್ರಾ? ಏನ್ ಹೇಳ್ಕೊಟ್ರು? ಡ್ಯಾನ್ಸು, ಡೈಲಾಗ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಅಲ್ಲ, ಬಟ್ ಇಷ್ಟು ಮುದ್ದಾಗಿ ಕಾಣ್ತಿದ್ರಲ್ಲ ಇಬ್ರು. ಮೇಕಪ್ ಯಾರು ನೀನೇ ಮಾಡ್ಕೊಂಡಿದ್ದ? ಮೇಕಪ್ ಆರ್ಟಿಸ್ಟ್ ನಮಗೆ ಮೇಕಪ್ ಮಾಡ್ಕೊಟ್ರು. ನೀನು ಮೇಕಪ್ ಎಲ್ಲ ಮಾಡ್ತೀಯಂತೆ? ಇಲ್ಲ, ಬಟ್ ಅದೇ ಅವ್ರು ಸುಳ್ಳು ಹೇಳೋದು. ಯಾರು? ನಮ್ಮ ಅಪ್ಪ ಅಮ್ಮ. ಶಬ್ಬಾಸ್, ಸೂಪರ್ ಸರ್. ಮತ್ ನಿಮ್ಮ ಅಪ್ಪ ಅಮ್ಮ ಹೇಳಿದ್ರು ನೀನ್ ಸಖತ್ ಮೇಕಪ್ ಮಾಡ್ತೀಯ ಅಂತ. ಬಟ್ ಅದೇ ಅವ್ರು ಸುಳ್ಳು ಹೇಳೋದು. ಏನಂತ ಸುಳ್ಳು ಹೇಳ್ತಾರೆ? ಅವ್ಳು ಮೇಕಪ್ ಆರ್ಟಿಸ್ಟು ಅವ್ರ ಹತ್ರ ಹೋಗಿ ಮೇಕಪ್ ಮಾಡ್ಕೊಳ್ಳಿ ಅಂತ ಸುಮ್ನೆ ಹೇಳೋದು. ಸುಮ್ನೆ ಹೇಳೋದಾ? ನಿನಗೆ ಮೇಕಪ್ ಇಷ್ಟನಾ? ಆದ್ರೆ ಬಟ್ ಅದೇ ಮೇಕಪ್ ಮಾಡಕ್ ಇಷ್ಟಪಟ್ಟಿದ್ರೆ ನಮ್ಮಮ್ಮ ಲಿಪ್ಸ್ಟಿಕ್ ಹಾಕೊಡಲ್ಲ, ಮೇಕಪ್ ಮಾಡ್ಕೊಡಲ್ಲ, ಏನು ಹಾಕಲ್ಲ. ಅಮ್ಮನ್ನೇ ಮೇಕಪ್ ಮಾಡ್ಕೊಂಡು ಲಿಪ್ಸ್ಟಿಕ್ ಹಾಕೊಂಡು ಎಲ್ಲ ಬರೋದು. ಎಲ್ಲ ಅವ್ರ ಅಪ್ಪ ಅಮ್ಮನ ಹಾಕೋತಾರಂತೆ, ಮಗುಗೇನು ಬಿಡದೇ ಇಲ್ವಂತೆ. ಬಟ್ ಇವಾಗ ಮೇಕಪ್ ಯಾರಿಗೆ ಮಾಡಕ್ ಇಷ್ಟ ನಿಂಗೆ? ಇವನಿಗೆ ಮೇಕಪ್ ಮಾಡ್ತೀಯಾ? 100%. 100%. ಆಯ್ತು, ಮೇಕಪ್ ಇಟ್ಕೊಡ್ರಪ್ಪ. ಏನೇನದು? ಇದೇನಂತ ಗೊತ್ತಿಲ್ಲ ನನಗೆ. ನಿಂಗೆ ಇಷ್ಟ ಬಂದಿದ್ದ ಕಡೆ ಇಷ್ಟ ಬಂದಿದ್ದು ಬೆಳೆದ್ಬಿಟ್ಟು ಹೋಗ್ತಾ ಇರು. ನಿಂಗೇನು ಗೊತ್ತು ಅದನ್ನ ಮಾಡಿ. ಏನ್ ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಮಗು. ಈಗ ಅರ್ಥ ಆಯ್ತು ಯಾಕೆ ನಿಮ್ಮಮ್ಮ ನಿನಗೆ ಮೇಕಪ್ ಸೆಟ್ ಕೊಡಲ್ಲ ಅಂತ. ಕೊಟ್ರೆ ಹಿಂಗ್ ಮಾಡ್ತೀಯ ನೀನು. ಅದಕ್ಕೆ ಆಕ್ಚುಲಿ ಜಡ್ಜಸ್, ಈ ಮಗುಗೆ 5 ಭಾಷೆ ಬರುತ್ತಂತೆ. ಹೌದಾ? ಕನ್ನಡ ಅಲ್ಲದೆ ಇನ್ನು 5 ಭಾಷೆ ಬರುತ್ತಂತೆ. ಯಾವ್ದು? ಬಟ್ ಅದೇ ಹಿಂದಿ ಗೊತ್ತಿಲ್ಲ ಅಷ್ಟೇ. ಹಿಂದಿ, ತೆಲುಗು. ನಿಂಗೆ ಯಾವ್ಯಾವ ಭಾಷೆ ಬರುತ್ತೆ? ಇಂಗ್ಲಿಷ್, ಕನ್ನಡ, ಮಲಯಾಳಂ. ಇಂಗ್ಲಿಷ್ 2 ತರ ಇದೆ ಗುರು. ಹೈಸ್ಕೂಲ್ ಒಂದು, ಮಿಡಲ್ ಕ್ಲಾಸ್ ಒಂದು. ಕೊರಿಯನ್. ಕೊರಿಯನ್. ಆಮೇಲೆ ಚೈನೀಸ್. ಆಮೇಲೆ ಅಷ್ಟೇ. ನಾನೊಂದು ಹೇಳ್ತೀನಿ, ಅದನ್ನ ಎಲ್ಲಾ ಭಾಷೆಯಲ್ಲೂ ಹೇಳ್ಬೇಕು ನೀನು. ಈ ಶೋಗೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ಐ ಲೈಕ್ ದಿಸ್ ಕಮ್ ಟು ದಿಸ್ ಶೋ. ಐ ಲೈಕ್ ಟು ಕಮ್ ಟು ದಿಸ್ ಶೋ. ಮುಗಿತಲ್ಲಿಗೆ ಒಂದು ಇಂಗ್ಲಿಷ್ ಆಗೋಯ್ತು. ನೆಕ್ಸ್ಟ್ ಕನ್ನಡದಲ್ಲಿ ಹೇಳು. ಈ ಶೋಕ್ ಬಂದಿರೋದು ತುಂಬಾ ಖುಷಿ ಆಯ್ತು. 2 ಕನ್ನಡ ಮುಗಿ. ಎರಡಾಯ್ತು. ಚೈನೀಸ್ ಹೇಳು. ನೀನ್ ಏನಾದ್ರು ಹೇಳು, ನಮ್ಗೆ ಯಾರು ಏನಾದ್ರು ಹೇಳು. ಚೈನೀಸ್ ಯಾರಿಗೂ ಬರಲ್ಲ ಇಲ್ಲಿ. ನೀ ಹಾವ್. ಓಹೋ, ಅಷ್ಟೇ ಮುಗೀತು. ನೀ ಹಾವ್ ಮಾ. ಅಷ್ಟೇ. ಅಷ್ಟೇ, ಸೂಪರ್. 3 ಆಯ್ತು. ನಿರಂಜನ್ 3 ಆಯ್ತು. ಮಲಯಾಳಂ ಅಲ್ಲಿ ಹೇಳು. ಮಲಯಾಳಂ. ಈ ಶೋಕ್ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ಮಲಯಾಳಂ ಅಲ್ಲಿ. ಈ ಶೋಕ್ ಬಂದಿದ್ದು ಕೊರೆ ಖುಷಿ ಆಯ್ತು. ನಿಜವಾಗ್ಲೂ ಮಲಯಾಳಂ ಅದು ದೇವರನೇ ಗೊತ್ತಿಲ್ಲ. ಮಲಯಾಳಂನ ಇನ್ನೊಂದ್ಸಲ ಹೇಳ್ಕಂದ. ಏನಕ್ಕೆ ಈ ಶೋಕ್ ಬಂದಿದ್ದು ಕೊರೆ ಖುಷಿ ಆಯ್ತು. ಏನೋ ಮಗು ಹೇಳ್ತಾ ನಮ್ಮ ತಾಯಿನ, ನನಗೆ ಮಲಯಾಳಂ ಬರಲ್ಲ. ಇನ್ಯಾವ್ದಾದ್ರು ಬಿಟ್ಟಿದ್ದೇನಮ್ಮ? ತಮಿಳ್. ತಮಿಳ್. ಓಕೆ. ಏನಪ್ಪ ಅಂದ್ರೆ ಸಪ್ತಿಯಾ. ಶ್ರೇಯಾ, ಸೂಪರ್. ನೀನು ಯಾರು ಹೇಳ್ಕೊಟ್ಟಿದ್ದೀನಿಲ್ಲ? ಸ್ಕೂಲಲ್ಲಿ ಬೇರೆ ಇಂಗ್ಲಿಷು ಎಲ್ಲ ಭಾಷೆನೂ ಬರುತ್ತೆ. ಬಟ್ ಅದೇ ಚೈನೀಸ್ ಅಷ್ಟೇ ಬರಲ್ಲ. ಈ ಹೇಳ್ದಲ್ಲ ಚೈನೀಸ್ ಅಲ್ಲಿ ಈಗ. ಅದೇನಾ? ಅದು ಕೊರಿಯನ್.
ಚೈನೀಸ್ಗೂ ಕೊರಿಯನ್ಗೂ ಏನ್ ಡಿಫ್ರೆನ್ಸು ಏನು ಗೊತ್ತಿಲ್ಲ. ದೇವರ ಜಡ್ಜಸ್ ನಿಮ್ ಸ್ಕಿಟ್ ಎಲ್ಲ ನೋಡಿಯಾರೆ ಹೆಂಗಿದೆ ಅಂತ ಜಡ್ಜಸ್ನ ಕೇಳೋಣ. ಓಕೆನಾ? ಫಸ್ಟ್ ಯಾರನ್ನ ಕೇಳ? ಅಧ್ಯಕ್ಷರೇ ಹೆಂಗಿತ್ತು ಅಂತ ಕೇಳು. ಅಧ್ಯಕ್ಷ ಹೇಗಿತ್ತು? ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಹೈ ವೋಲ್ಟೇಜ್ ಪರ್ಫಾರ್ಮೆನ್ಸ್ ಕಿಟ್ಟಿದ್ದು. ಹೈ ವೋಲ್ಟೇಜ್ ನನ್ನ ಫೇವ್ರೆಟ್ ಸಿಂಗರ್. ಸೂಪರ್. ಅವನು ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ ಅವನು. ಆಮೇಲೆ ಮಂಜು ಅವರೇ, ಈ ಶೋವಿನ ಮೆಂಟರ್ ನೀವು ಅಂತ ಗೊತ್ತಿರಲಿಲ್ಲ. ಹ್ಯಾಟ್ಸ್ ಆಫ್ ಟು ಯು ಸರ್. ಆ ಮಕ್ಕಳನ್ನೆಲ್ಲ ತಿದ್ದೋ ಅಂಥದ್ದು. ಆಮೇಲೆ ಏನು ಗೊತ್ತಾ, ನಿಮ್ಗೆಲ್ಲವನ್ನು ಕೊಡೋದು ಇದೆಯಲ್ಲ, ನಾನು ಅದೇ ಅಂತ ಇದ್ದೆ. ನಾನು ಅದನ್ನೇ ಯೋಧ ಮಾಡ್ತಾ ಇದ್ದೆ. ನಿಮ್ಮ ಹೆಸರು ಮಂಜು ಪಾವಗಡ ಅಲ್ಲ, ಮಂಜು ಗಡಗಡ. ಮಂಜು ಗಡಗಡ ಅದು ಆ್ಯಕ್ಚುಲಿ. ಶ್ರೇಯಾ ಕಾರ್ತಿಕ್ ಸೂಪರ್ ಆಗಿತ್ತು. ನಮಗೆ ಈ ಶೋಗೆ ಸಿಕ್ಕಂತ ಬಾಕ್ಸ್ ಪೀಸಿನ ಒಂದು ಪ್ರತಿಭೆ ಶ್ರೇಯಾ. ಥ್ಯಾಂಕ್ ಯು. ಬಾಕ್ಸ್ ಪೀಸ್ ಇದು. ಆಕ್ಚುಲಿ ಈ ಮಗು ಏನ್ ಹೇಳಿ ಸರ್, ಪ್ಯಾನ್ ಇಂಡಿಯನ್ ಸ್ಟಾರ್. ಇದಕ್ಕೆಲ್ಲ ಏನಂತಾರೆ ಗೊತ್ತಾ? ಫೈರ್ ಬ್ರ್ಯಾಂಡ್ ಪರ್ಫಾರ್ಮೆನ್ಸ್. ಸೊ ನಿಮಗೆ ಫೈರ್ ಬ್ರ್ಯಾಂಡ್ ಸಿಕ್ಕಿದೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ನೆಕ್ಸ್ಟ್ ಮಿಲನ ಅಕ್ಕನ್ ಕೇಳು. ಮೂವಿ ಹೆಂಗಿತ್ತು? ಮೂವಿ ಮಲಯಾಳಮಲ್ಲಿ ಕೇಳು. ನಮ್ ಸ್ಕಿಟ್ ಮಾತಾಡ್ತಾಳಣ್ಣ. ನನಗೆ ಸ್ಕಿಟ್ ಹೆಂಗಿದೆ? ತುಂಬಾ ಮುದ್ದಾಗಿ ಮಾಡಿದೆ. ಥ್ಯಾಂಕ್ ಯು. ಇವ್ರ ಸ್ಕಿಟ್ ಬಿಗಿನ್ ಆಯ್ತು. ಆ ಹುಡ್ಗ ಪಾಪ ನಿಧಿಮಾ ಅಂತ ಅಂದ, ಕೃಷ್ಣ ಅಂದ ತಕ್ಷಣ ನಾನು ಓಕೆ ಮುದ್ದಾಗೇನೋ ಇತ್ತು ಬಿಗಿನಿಂಗ್ ಅಲ್ಲಿ. ಆಮೇಲೆ ಅವ್ನು ಹೊಡ್ದ ನಾನು ಎಲ್ಲೋ ಒಂದ್ ಕಡೆ ಕೃಷ್ಣನ್ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಅಪ್ರಿಸಿಯೇಷನ್ ಮಂಜು ಅವ್ರಿಗೆ ಹೋಗ್ಬೇಕು. ಅಂಡ್ ಈ ಮಕ್ಕಳಿಗೆ ಆಕ್ಟಿಂಗ್ ಮೆಚುರಿಟಿ ಲೆವೆಲ್ ಇದೆಯಲ್ಲ, ಇಟ್ ಇಸ್ ಅನ್ಬಿಲೀವಬಲ್. ಈ ಹುಡುಗ ಅಂತೂ ಐ ಲವ್ಡ್ ಎವ್ರಿ ಬಾಡಿ ಲ್ಯಾಂಗ್ವೇಜ್. ಚಿಕ್ಕ ಬಾಡಿ ಲ್ಯಾಂಗ್ವೇಜ್ ಸೂಪರ್. ಥ್ಯಾಂಕ್ ಯು. ಲವ್ಲಿ. ಇನ್ನು ಮೇಷ್ಟ್ರೆ ಹೆಂಗಿತ್ತು ನಿಮ್ಮ ಮೊಮ್ಮಕ್ಕಳ ಪರ್ಫಾರ್ಮೆನ್ಸ್? ಹೊಳೆಯ ದೇವರು ದೇವರಾಗಿರ್ಬೇಕೆ ಹೊರತು ರಾಕ್ಷಸನಾಗಬಾರ್ದು ಅನ್ನೋ ನೀತಿಕತೆ ಇದೆ ಅದು. ಕರೆಕ್ಟ್ ಸರ್. ಅದು ಬಹುತೇಕ ಎಲ್ಲರ ಮನೆಯಲ್ಲೂ ಎಲ್ಲರೂ ಇದಾಗಬೇಕಾಯ್ತು. ಯಾಕೆಂದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೆಣ್ಣು ಹೋಗುತ್ತೆ. ಅಪ್ಪನ ಮನೆಯಲ್ಲಿ ಇದ್ದ ಸುಖ ಸಿಗದೇ ಇರತಕ್ಕಂಥ ವಾತಾವರಣ ಇರಬಾರ್ದು, ಅದಕ್ಕಿಂತ ಚೆನ್ನಾಗಿದೆ ಅಂತ ಅನ್ನಿಸ್ಕೋಬೇಕು. ಹಾಗಾಗಿ ದೇವರಾಗಬೇಕೆ ಹೊರತು ರಾಕ್ಷಸರಾಗಬಾರ್ದು, ದೆವ್ವಗಳಾಗಬಾರ್ದು ಅನ್ನೋದು ಒಂದು ಬಹಳ ಮುಖ್ಯ. ಸಖತ್ತಾಗಿ ಮಾಡಿ ಶ್ರೇಯಾ. ಸೈ ಅನ್ಸ್ಕೊಂಡಿದ್ದೀಯಾ ಪುಟ್ಟಿ, ಬಹಳ ಸಂತೋಷ. ಚಪ್ಪಾಳೆ ಬರಲಿ ಅವಳಿಗೆ. ಓಕೆ, ಗುಡ್. ಸೊ ನಮ್ಮ ಜಡ್ಜಸ್ ಕಡೆಯಿಂದ ಸಿಗ್ತಾ ಇದೆ ಕಿಲಾಡಿ ಬಜಾರ್. ಒಟ್ಟಿನಲ್ಲಿ ಸೂಪರ್ ಡೂಪರ್ ಎಂಟ್ರಿ ಆಗಿದೆ. ಇನ್ನೂ ಸೂಪರ್ ಪರ್ಫಾರ್ಮೆನ್ಸ್ ಮಾಡ್ಬೇಕು. ಓಕೆನಾ? ಇದನ್ನ ಹೇಳ್ತಾ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು.